ಏನು ಬಿಸಿಲು ಏನು ತಾನ ಒಲಿ ಮುಂದೆ ಕುತ್ಕೊಂಡು ರೊಟ್ಟಿ ಮಾಡಿ ಕಡೆ ಹಾಕೋರಾಗ ಸಾಕಾಗೋದು ನೋಡು. ಇದು ಒಂದಿನ ರೊಟ್ಟಿ ಬಡಿ ಅಂದ್ರೆ ನಾ ಯಾಕಂತ ನೋಡು ಮೈ ಉಂಡ್ಬಿಟ್ಟತ್. ಇದಕ್ಕೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ರಿ, ಹಂಗೆ ಸಮ ಕುತ್ಕೊಂಡು ತಿಂತಾ 4-5 ರೊಟ್ಟಿನ ಮಾಡಾಕೊಲ್ಲ. ರೊಟ್ಟಿನ ವಯಸ್ಸಾದಕ್ಕಿ ಕುಂತು ಹೆಂಗೆ ಮಾಡ್ಬೇಕು ಏನು ವಿಚಾರ ಐತನಿ. ಇದಕ್ಕೆ ಯಾರ ಮಾಡೋರು ಸಿಕ್ಕರು ಸಾಕು ಹಾಕಿ ತೆಯ್ತಾಳ ಏನ ಅಂತೇನ ಕಾಲು ನೋವು ಹೊಕ್ಕವು ಕುಂತು. ಹಲೋ, ಹಾಂ ಹೇಳ್ರಿ. 10,000 ರೂಪಾಯಿನ? ಹಾಂ, ಎಲ್ಲೇ ಟ್ರೆಜರಾಗ ಇಟ್ಟಿರನೆ? ಹ್ಞೂ ಆಯ್ತಾ. ಕೊಡ್ತೇನೆ ತಗೋರಿ. ಆಯ್ತು. ಮಂಜುಳ ಅಡುಗೆ ಮಾಡಿ ಎಲ್ಲ ಇವನ್ನ ಪಲ್ಯ ಸಣ್ಣ ಡಬ್ರಿ ತೆಗೆದು ಇಟ್ಟೆ ನೋಡಿ, ಬಾಂಡೆ ಕುಡಿಸಿಟ್ಟೇನಿ. ತಿಕ್ಕೊಂಬ ಹೋಗಿ ಬಿಸಿಲಾಗೋರಾಗ ಅನ್ನಕ್ಕೆ ಏನು ಬಿಡು. ಏನು 9 ಬಿಸಿಲು, ಮಧ್ಯಾಹ್ನ ಬಿಸಿಲಾಗೈತಿ ಇವತ್ತರಿ ಅನ್ನೋದು ಸುಡ್ತದ. ನಳಿ ಕುಂತು ಬಾಂಡೆ ತಿಕ್ಕೊಂಬ ಹೋಗಿ. ಅಡ್ರಿ ಎತ್ತಾರ ಇವ್ರಿಗೆ ಏನೋ ರೊಕ್ಕ ಇಟ್ಟಿದ್ರಂತ ಹೊಲ್ದಂಗಿಂದ ಯಾರ ಬರಾಕತ್ತಾರಂತ ಇವ್ರ ಕೈ ಕೊಡು ಅಂದ್ರೆ. ತಾಡಿ 1 ನಿಮಿಷ ಆಮೇಲೆ ತಿಕ್ತೇನೆ. ಅವೇನು ಬಾಂಡೆ ಏನು ಅರ್ಜೆಂಟ್ ಇಲ್ಲಿಗ ಅಲ್ಲಿ ಕೆಲಸ ಹೇಳ್ತಾಡ್ರಿ ಅವ್ರು. ಅರ್ಜೆಂಟ್ ಇಲ್ಲ ಅಂತ ಮನೆ ಬಾಳೆ ಮಾಡಂದ್ರಕಿಗೆ ನೂತತಿಕೆ ಕೈ ಇಂಥ ಮ್ಯಾಗಿನ ಹಿರತನ ಮಾಡನ್ನ ಊರ ಮಾಡ್ತಿ. ಯಾವಾಗಾರ ಯಾಕೆ ತಿಕ್ಕೋವಲ್ಲ, ಅಡುಗೆ ಮಾಡೋದಿತ್ತು ಅಡುಗೆ ಮಾಡಿ ಇಟ್ಟು ಬಂದೇನಿ. ಯಾವಾಗಾರ ಯಾಕೆ ತಿಕ್ಕೋವಲ್ತ ಬಿಸಿಲಾಕ ತಿಕ್ಕೊಂಬ ಅಂದ್ರೆ ದಿಮಾಕ ಮಾಡ್ತಾ ಕುಂದ್ರವಲ್ಲ ತಲೆ ಕಾದು ಹಂಚಂದ್ರೆ ಗೊತ್ತಾಗತ್ತಿಕೆಗೆ. ಅಯ್ಯಯ್ಯ ಇಲ್ಲೇ ಇಟ್ರಾದ್ರೆ ರೊಕ್ಕ ಆಟನಂತರ ಇಲ್ಲೇ ತಡಿವ್ರಿ ಫೋನಾರ ಹಚ್ತೇನೆ. ಟೆನ್ಷನಿಗೆ ನಂಬರ್ ಸಿಗೋದಿಲ್ಲ ಪಟ್ನ ಹಚ್ಚಕ್ಕೆ. ಹಲೋ ರೀ, ಇಲ್ಲಿ ರೊಕ್ಕ ಇಟ್ಟನಂದ್ರಿ ಇಲ್ಲಿಲ್ಲೇ ಎಲ್ಲ ಹುಡುಕಿನ ಎಲ್ಲಿ ನೋಡಿಲ್ಲ, ಎಲ್ಲಿ ಇಟ್ಟು ಹೋಗಿರಿ ನಾನು. ಇವಾಗ ಬರ್ರಿ ಹೊಲ್ದಾಗಿಂದ ಬಂದು ಹುಡುಕಿ ತೊಗೊಂಡು ಹೋಗ್ರಿ. ಇಲ್ಲ ಹಂಗಾರೆ ಇಲ್ಲಿ ಬಿಡು. ಇಟ್ಟರೋಕೆ ಎಲ್ಲ ಹಾಕೋ ಅಂದರೆ ನಮಗೆ ಹೇಳಿಟ್ಟಿರಿನ ಹೇಳ್ಯಾರ ಇಡ್ಬೇಕು ಗೊತ್ತಿಲ್ಲ ಬಿಡು. ನನಗೆಲ್ಲ ಹುಡುಕಿದ್ ನೋಡಿ ಇಷ್ಟು ಕಪಾಟ ಕಿತ್ತಿಟ್ಟು ನೋಡಿ ಎಲ್ಲಿ ಸಿಗೋಲ್ಲ ನೋಡು. ಅತ್ತಿಯಾರ ಇವರು 10,000 ರೂಪಾಯಿ ಇಟ್ಟಿದ್ರಂತ್ರಿ, ನೋಡಿರೇನ್ರಿ? 10,000 ರೂಪಾಯಿ ಇಟ್ಟಿದ್ರಿ ನೋಡಿರಿ. ನನ್ನ ಕೈಗೆ ತಂದು ಕೊಟ್ಟಿದ್ರೆ ನೀವು ಏನು ಮನಿದ ವ್ಯವಹಾರ ಇದ್ರೆ ಏನ್ರ ಹೇಳ್ತಾರೆ ರೊಕ್ಕದ್ದು ನೀವು. ಏನು 1 ರೂಪಾಯಿ 10 ರೂಪಾಯಿ ಇರೋದಿಲ್ಲ ನನ್ನ ಕೈಯಾಗ. 10,000 ರೂಪಾಯಿ ಯಾವ ಬರ್ಬೇಕು? ಯಾವ ನನ್ನ ಕೈ ನಿನ್ನ ಗಂಡನ ಕೈಗೆ ಯಾವ ತಂದು ಕೊಡ್ಬೇಕು? ನಾನು ನೋಡಿಲ್ ಬಿಡು. ಇಲ್ರಿ ಅಲ್ಲೇ ಎಲ್ಲರ ಮರತಿವ್ರು ಇಟ್ಟಿದ್ದನ್ನ ಏನಾರ ತೆಗೆದು ಇಟ್ಕಿಟ್ಟಿರಿ ನಾನು ಕೇಳಿದೆ ರೀ. ಅವರು ಹೊಲ್ದಾಗಿಂದ ಯಾರಿಗೆ ಕೊಡೋದೈತಂತ ಹುಡುಕಂತಂದ್ರೆ ಅಷ್ಟು ಇಟ್ರದ್ರಿ, ಇಷ್ಟು ಕಿತ್ತೆ ಯಾರಿಗೂ ಎಲ್ಲಿ ಇಲ್ಲ. ಹುಡುಕಿ ಸಾಕಾತ ಅದಕ್ಕೆ ಮತ್ತೆ ಅವು ಏನಾರ ಇಟ್ಗಿಟ್ಟ ನೋಡು ಕೇಳ ಅಂತಂದ್ರೆ ಅದಕ್ಕೆ ಕೇಳಾಕತ್ತೇನೆ ರೀ. ಅಲ್ಲೇ ನಾನು ಮನ್ಯಾಗ ಬಿದ್ದ 5 ರೂಪಾಯಿ ಹಿಂಗೆ ಕಸಾದ ಹೊಡಿ ಮುಂದೆ ಸಿಕ್ಕರು ನಿನ್ನ ಕೈಯಾಗ ತಂದು ಕೊಡ್ತೇನೆ. 10,000 ರೂಪಾಯಿ ನಾ ಯಾಕೆ ಇಡಾಕೋಲೆ, ನಾ ಯಾಕೆ ತೊಗೊಳಕ್ಕೆ ಹೋಗ್ಲಿ? ಅಲ್ರಿ ಐತೇರಿ ನೀವು ತೊಗೊಂಡೇನಂತ ಹೇಳಾಕತ್ತಿಲ್ರಿ. ಮನೀದು ರೊಕ್ಕ ಅಂದ್ರೆ ಎಲ್ಲರಿಗೆ ಸಂಬಂಧ ಪಡ್ತೈತ್ರಿ, ಅದಕ್ಕೆ ಕೇಳಿದೆ ರೀ. ಇಲ್ಲ ಮಂಜುಳ 10,000 ರೂಪಾಯಿ ಕಾಣುವಲ್ದು. ಈಗ ಮೊನ್ನೆನಕ್ಕೆ ನಾದ್ನೇನೆ ಏನ್ರಿ ಹಿಂಗೆ ರೊಕ್ಕದ ವ್ಯವಹಾರ ಮಾಡೋ ಮುಂದೆ ಈಕಿನೂ ನಮ್ಮ ಅತ್ತೆ ಈಕಿ ನಮ್ಮ ಮನೆಗೆ ಹತ್ತಕ್ಕೆ ಹೊಂದಕ್ಕೆ ಅಂತಂದು ಏನಾರ ಹೇಳ್ತೀರಿ ಕೇಳ್ತೀರಿ ನೀವು. ಇವತ್ತು 10,000 ರೂಪಾಯಿ ಕಾಣುವಲ್ದು ನೀವು ತೊಗೊಂಡಿರಿ ಇಟ್ಟಿರಿ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ವಾ? 1 ರೂಪಾಯಿ ನೋಡಿಲ್ ಬಿಡು ನಾನು. ಎತ್ತೀರ ನಮ್ಗೆ ಈಗ 10,000 ರೂಪಾಯಿ ಕಾಣುವಲ್ದು ಟೆನ್ಷನ್ ಆಗೈತಿ. ನೀವು ಇಲ್ಲಿದ್ದ ಏನಾರ ಮಾತಾಡಕ್ಕೆ ಹೋಗ್ಬಿಡ್ರಿ. ನೋಡಿದ್ರೆ ನೋಡೇನು ಅಂತ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ. ಅದಕ್ಕೆ ಯಾಕೆ ಇಷ್ಟು ರಗಳಿ ರಾಮಾಯಣ ಮಾಡ್ತೀರಿನ? ಫೋನ್ ಹಚ್ಚಿ ನಿನ್ನ ಗಂಟಗ ಎಲ್ಲಿಟ್ಟ ನೋಡಿ ಬಂದು ಹುಡ್ಕೊಂಡು ಹೋಗೋಣ ನಮ್ಗೆ. ಏನ್ರಿ ಬಂದು ಹೋಗಂತ ಹೇಳಿ ಏನು ಮಾಡ್ತಾರೇನು? ಬಂದು ನನಗೆ ಬೇಕು ಅಂತ ನಿಂದಿರ್ತಾರೆ. ನಾ ಏನು ಮಾಡಲಿ? ಜವಾಬ್ದಾರಿ ಇಲ್ಲಿದ್ದ ತೆಗೆದು ಇಡಬೇಕು. ಜವಾಬ್ದಾರಿ ಇದ್ದಾರ ಕೈಯಾಗಾರ ಕೊಡ್ಬೇಕು, ಚಂದ ತೆಗೆದು ಇಡ್ತಾರೆ. ಹಿಂಗೆ ಬಂದು ಯಾವಾಗಾರ ಸಿಗ್ಲಾರ್ದಾಗ ಬಂದು ನಾನು ಕೇಳೋದು ಅಯ್ಯ ನಿಮ್ಮ ಮಾತಿನ ಅರ್ಥ ಏನು? ಹಂಗಾರೆ ನಂಗೆ ಜವಾಬ್ದಾರಿ ಇಲ್ಲ, ನಿಮ್ಮ ಜವಾಬ್ದಾರಿ ಐತಿ. ನಿಮಗಿದ್ದಂಗೆ ನಾನು ಚಂದ ರೊಕ್ಕದ ಪಕ್ಕ ತೆಗೆದು ಹಿಡಿದ್ರೆ ವ್ಯವಹಾರ ನನಗೇನು ಗೊತ್ತಿಲ್ಲ ಅಂತ ಮಾತಾಡತ್ತೀರಿ ನೀನು ಡೈರೆಕ್ಟಾಗಿ. ಯಾರಿಗೇನು ಅನ್ನಕ್ಕೆ ಹೋಗೋದಿಲ್ಲ ಅಡಕ್ಕೆ ಹೋಗೋದಿಲ್ವಾ? ನಂದೇನು ಮನೆ ಕೆಲಸ ಸಾಕಾಗೇನಿ. ರೊಟ್ಟಿ ಮಾಡು, ಪಲ್ಯ ಮಾಡು, ಅಡುಗೆ ಮಾಡಿ ಹಾಕು, ಹೊಟ್ಟೆ ಸರಿಗಿದ ಒಂದು ಕೆಲಸ. ಏನು ಮನೆಯ ಕತೆ ಹಿರಿಯ ಮನುಷ್ಯರು ಅಂತಂದು ಏನು ಬೆಲೆ ಕೊಡ್ತೀರಿ ಇಬ್ರು ಗಂಡ ಐತಿ ನೀವು ಸುತ್ತಿ ಬಳಸಿ ಕೆಲಸ ನೀವು ಮಾಡೋದಿಲ್ಲ. ನನಗೆ ಹಸ್ತಿ ಅಂತಂದು ಹೇಳೋದನ್ನ ಡೈರೆಕ್ಟಾಗಿ ಹೇಳ್ರಿ. ಹಿಂಗೆ ಯಾಕೆ ಚುಚ್ಚು ಮಾತಾಡ್ತೀರಿ? ನನಗೂ ಮನೇಲಿದ್ದು ಅನ್ಸ್ಕೊಂಡು ಸಾಕಾಗೈತೆ ನೋಡು. ಏನು ಮಂದಿ ಮನ್ಯಾಗ ಹೆಂಗೆ ನೀವು ಹೆಂಗೆ ಅನ್ಸತ್ತೆ ನನಗೆ. ಅಂದ್ರೆ ನಿಂದೇನು ಮಂದಿ ಮನ್ಯಾಗ ಹೋಗಿ ಅತ್ತಿಗಳದು ನೋಡಿ ಬಂದೀನಿ ನೀನು ಹೊಂದ್ಕೊಂಡಿರ್ತಾರ ಇಲ್ಲ ಅಂತ ಹೇಳಿ. ಈಗ ನಾನು ಮಾಡೋದಿಲ್ಲ ಮಟ್ಟೋದಿಲ್ಲ. ಯಾಕೆ ನೋಡಿ ಬರಕ್ಕೆ ಹೋಗ್ಲಿರಿ? ಮಂದಿ ಮನ್ಯಾಗ ಏನು ಹೊಂದ್ಕೊಂಡು ಇರೋದಿಲ್ಲನ? ಏನು ಉದಾಹರಣೆ ಅದಾವೇನು ಇಲ್ಲ? ಅತ್ತಿದಷ್ಟೇ ಹೇಳ್ತಿಯಲ್ಲ, ಸೊಸ್ತಾರನು ಅತ್ತಿಗಳ ಜೊತೆ ಹೊಂದ್ಕೊಂಡ್ರೆ ಇಲ್ಲಿ ನೋಡಿ ಬರ್ಬೇಕಿಲ್ಲ ಅಡ್ಡಾಡಿ ಗೊತ್ತಾಕಿತ್ತು ನಿನಗೆ. ಏನು ಕೆಲಸ ಇಲ್ತ ಕುಂತಿರ್ತಿ ನೋಡಿ ಮನ್ಯಾಗ. 10,000 ರೂಪಾಯಿ ಸಿಗೋಲ್ತ ಅಂತೇಳಿ ಈಗ ನನ್ನ ಮ್ಯಾಗ ತಲೆಗೆ ಮ್ಯಾಗ ಹಾಕಕ್ಕೆ ಬಂದಿರೇನ? ನಾನು ಯಾಕೆ ನಿಮ್ಮ ಮ್ಯಾಗ ಹರಲಿ ಹೊರ್ಸಕ್ಕೆ ಹೋಗೋಣ್ರಿ? ಏನಾರ ಇಡು ಮುಂದೆ ಮರ್ತೇನ್ರಿ ಅಲ್ಲೇ ಎಲ್ಲಾರ ಇಟ್ಟಾರನ ತೆಗೆದಿಟ್ರಿ ನಾನು ಕೇಳಕ್ಕೆ ಬಂದೆ ಬಿಡಿ. ನಮ್ದು ದೊಡ್ಡ ತಪ್ಪಾತು. ಎಷ್ಟರ ಸೊಕ್ಕ ತುಂಬ್ಕೊಂಡು ಅವಡಿಕೆ ಮೈಯೆಲ್ಲ ಸೊಕ್ಕ ತುಂಬೈತಿಕ್ಕಿಗೆ ಎಲ್ಲ ಬಂದು ಕೇಳೋ ರೀತಿಯಾಗಿ ಕೇಳ್ಬೇಕು. ನೋಡಿರಿ ನಾನು ತೊಗೊಂಡಿರಿ ನಾನು ಕೇಳಕ್ಕೆ ಬಂದ ನನ್ನ ಕೈಯಾಗ ಕೊಟ್ಟಿದ್ರೆ ನೀವು ಆತು ಬಿಡಿ. ಇವತ್ತು ಸಂಜೆ ಆದ್ರೂ ಮುಗಿದು ಹೋತು. ಈ 1 ತಿಂಗಳ ಮರತ್ ಅವು ಏನು ಇಟ್ಟು ರೊಕ್ಕ ಸಿಕ್ಕರೂ ಈಕಿದ ಮಾತು ಮುಗಿದಿಲ್ಲ ಮತ್ತಿದು. ನೀ ಅಲ್ಲಿ ಕುತ್ಕೊಂಡು ಒಡ ಹತ್ತಿ ಬಿಡ. ಇಲ್ಲಿ ಬಂದು ಮಾತಾಡಿ ಏನಿದ್ರು ನಿಮ್ಮ ಜೊತೆ ಎಲ್ಲಿ ಮಾತಾಡಕ್ಕೆ ಹೋಲ್ಬಿಡ್ರಿ. ಅಂದ್ರೆ ಹಂಗಾದ್ರೆ ಅದಕ್ಕೆ ಹಾಕ್ಬರ್ಕು. ನಾನು ವಯಸ್ಸಾದ ಕಾಲಕ್ಕೆ ಯಾರ ಕೈಯಾಗೂ ಸಿಗಬಾರ್ದು. ನನ್ನೆಂತ ಹಣೆ ಬರ ನೋಡು. ಮುಂಜಾನೆದ್ದ ಸಂಜೆ ತನ ತೈತಾಳ ಹಾಕಿ ಒಂದು ಕೆಲಸ ಮಾಡಕ್ಕೆ ಕುಂದ್ರಾಕ್ ಬಿಡುದಿಲ್ಲ. ಎಲ್ಲ ಕೆಲಸ ಮಾಡ್ತೀನಿ. ಹೆಂಗೆ ಮಾತಾಡ್ತಾಳೆ ಏನ್ ತಾನ? ಯವ್ವ ನಾವು ಅಲ್ಲಿವ ಯವ್ವ ತಾಯಿಗಳಿಗಾದ್ರೆ ಹಿಂಗೆ ಮಾತಾಡ್ತಾರೆ ಇವ್ರು. ಬರ್ಲಿ ಅವ ನನ್ನ ಮಗ ಇವತ್ತು ಒಂದ್ರದಾಗ 2 ಕೇಳ್ಬಿಡ್ತಾನೆ. ನನ್ನ ಮನೆ ಬಿಟ್ಟು ಹೋಗಂತಂದು ಬಾಯಿ ಬಿಟ್ಟು ಹೇಳಪ್ಪ. ಆದ್ರೆ ಆಶ್ರಮಕ್ಕೆ ಸೇರ್ಕೊತೇನೆ. ನಿಮ್ಗೆ ಒಲವಾಗಿ ನಿಂತೆ ನಾನು ಈ ಪರಿ ಚುಚ್ಚು ಮಾತಾಡ್ಬಾರ್ದಪ್ಪ ನೀವು ವಯಸ್ಸಾದ್ರಿಗೆ ಅಂತ ಹೇಳಿಬಿಡ್ತೇನೆ. ಭಗವಂತ ವಯಸ್ಸಾದ್ಮ್ಯಾಗ ಯಾರ ಕೈಯಾಗೂ ಸಿಗಿಸ್ಬೇಡಪ್ಪ ಯಪ್ಪ ತಂದೆ. ಚಲೋ ವಾತಾವರಣ ಮತ್ತಿದು
ಇನ್ನೇನು ಕೆಲಸ ಮುಗಿಸಿ ಗಂಡ್ಮಕ್ಳ ಮನೆಗೆ ಬಂದು ಒಟ್ಟು ಕುಂದ್ರಬೇಕು ಅನ್ನೋರ್ಗ ಚಲೋ ನೋಡ್ರಿ ರಗಳಿಗೆ ಆದಾತ್ ಈದಾತ್ ಹೇಳಕ್ಕೆ ವೈನಿಗೆ ಫೋನ್ ಹಚ್ಚೇನಿ ರಿಂಗ್ ಆಗತ್ತಿ ಎತ್ತವಲ್ಲ. ಹಲೋ ಹಲೋ ವೈನಿ, ನಾನು ಸರೋಜ, ಆರಾಮದಿರೇ? ನಾ ಸರೋಜ ಆರಾಮದೇ ನೋಡುವ, ನೀ ಆರಾಮದಿಯಾ? ಹುಡುಗರು ಅದು ಆರಾಮದಾರಲ್ಲ? ಹ್ಞೂ ವೈನಿ, ಎಲ್ಲರೂ ಆರಾಮದಾರ ನೋಡು. ಅಣ್ಣ ಮಂಜು ಆರಾಮದಾರ, ನೀವು ಆರಾಮದಿರಲ್ಲ? ನಾವು ಆರಾಮದೇ ನೋಡು. ಎಲ್ಲ ಕೆಲಸ ಆತಾವ ನಿಮ್ದು? ಕುಸ್ಮಾರ ಏನು ಮಾಡತ್ತಾರ? ಅಕ್ಕನ ನಾಳೆ ಊರಿಗೆ ಹೊಂಟಿದ್ಲ ವೈನಿ, ಹಂಗಾಗಿ ಆಕಿ ಅರ್ಬಿ ಅದು ಹೊಂದಿಸ್ಕೊಳಕತ್ತಿದ್ಲ ಹುಡುಗರು ಅವು. ಹೌದನವ, ನಾನು ನಿನ್ಗೆ ಫೋನ್ ಹಚ್ಬೇಕನ್ನಕತ್ತಿದ್ದೆ ನೋಡು, ನಿಂದ ಫೋನ್ ಬಂತವ. ಹೌದಾ ರೀ ವೈನಿ, ಯಾವ ಬಂದ್ರಿ ನೀವು ಊರಾಗಿದ್ದ? ನಿನ್ನೆ ಬಂದಿವ. ನಿನ್ನೆ ನಿಮ್ಮ ಅನ್ನಾರು ಕರ್ಯಾಕೆ ಬಂದಿದ್ರ, ಮಂಜು ಇರ್ಲಿಲ್ವ, ಬಿಟ್ಟರಾಕ ಒಲ್ಲನ್ನ ಹಂಗಾಗಿ ಕರ್ಕೊಂಬಂದ್ವಿ. ಭಾಳ ಮಧ್ಯಾಹ್ನ 2 ಗಂಟೆ ಅಂದ್ರೆ ಊಟದ ಹೊತ್ತಿಗೆ ಇಲ್ಲೇ ಇದೀವಿ ನೋಡು. ಬುತ್ತಿ ಪಲ್ಯ ಮಾಡಿ ಕಟ್ಟಿದ್ಲ ಅವು, ಹಂಗಾಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದಿವ. ಮಧ್ಯಾಹ್ನ ಅಂದ್ರೆ ಬಿಸಿಲಾಗಿತ್ತು ಬಿಡವ ಬರೋರಾಗನ. ದೂರದಾರ ರೀ ವೈನಿ, ಮತ್ತೆ ಬರೋದು ಕಂಡಪಟ್ಟಿ ಹೊತ್ತಾಕತಿ. ಅಣ್ಣ ಒಳ್ಳೆ ಹೊಲದ ಕೆಲಸ ಬಿಟ್ಟು ಬಂದನ್ರಿ. ಅಣ್ಣೇನ ಹರಗುದು ಹೊಲ ಮುಗಿತಂತವ, ಹಂಗಾಗಿ ಬರ್ತೇನೆ ತಡಿ ನಾನು. ಮತ್ತು ಅವ್ನು ಕರ್ಕೊಂಡು ಬರಾಕತ್ತಿ, ಬುತ್ತಿ ಚೀಲದ ಹೊಲವಕ್ಕವು ಈಗೇನು ಬಸ್ ಗದ್ಲಿರ್ತಾವು. ನಾನು ಬರ್ತೇನೆ ಅನ್ನಕತ್ರ. ಹಂಗೆ ಭಾಳ ದಿನ ಆಗಿತ್ತು ಅವರು ಬಂದಿದ್ದೆ ಅಲ್ಲ. ಹಂಗಾರೆ ಬಂದು ಬೆಟ್ಟೆಗೆ ಹೋಗ್ತೀನಿ ತಡಿ ನಿಮ್ಮ ಅವ್ರಿಗೆ ನಿಮ್ಮ ಅಪ್ಪರಿಗೆ ಅನ್ನಕತ್ರ. ಬಂದು ಹೋರಿ ಹಂಗಾರ ಅಂತಂದು. ಮತ್ತು ಏನು ನಾಷ್ಟ ಮಾಡಲಿಲ್ಲ, ಊಟ ಮಾಡಲಿಲ್ಲ ನೋಡು. ಹಂಗೆ ನಡಿ ಒಂದು ಕಪ್ ಚಾ ಮ್ಯಾಗ ಬಂದು ರೋಡ್ ಇಲ್ಲಿ ಬಂದು ನೋಡಿ ಜಾಗ ಕಸ ಆಗ್ಬಿಟ್ಟತಿ. 2 ಇಡ್ಲಿ ತಿಂದಾರಂತ ಮುಂಜಾನೆ ಬರೋ ಮುಂದೆ ಎದಕ್ಕೆ ಹತ್ಬೇಕವು 2 ಇಡ್ಲಿ. ಹೌದನ ವೈನಿ, ಬೇಷ್ ಆತ್ ಬಿಡು. ಮತ್ತು ಅಣ್ಣರ ಎಲ್ಲಿ ಹೋಗ್ಬೇಕು? ಆರಾಮದಾರ ವೈನಿ ಅಲ್ಲಿ ಊರಾಗ ಎಲ್ಲರೂ? ನಾವು ಎಲ್ಲರೂ ಆರಾಮದಾರ ನೋಡು. ನಿಮ್ಮ ಅತ್ತೆ ಯಾರು ಆರಾಮದಾರಲ್ಲ? ನಾದ್ನಿ ಬಂದಾಣ? ಹ್ಞೂ ವೈನಿ, ಅತ್ತೆಯರು ಆರಾಮದಾರ. ನಾದ್ನಿ ಬಂದ ಮೊನ್ನೆ ಒಂದು 15 ದಿನ ಆಯ್ತು ನೋಡು ವೈನಿ ಬಂದೀಗ. ಆಕಿ ಕುಸ್ಮಾಕ ಹೊಂಟು ನಿಂತಿದ್ಲ, ನಾ ಬರೋತನ ಒಂದು ವಾರ ಇದ್ದು ಹೋಗಿ ನಾ ಬಂದ ಮ್ಯಾಗ ಅನ್ನಕತ್ರ. ಆಕಿ ಪಾಪ ಒಂದು ವಾರಕ್ಕೆ ಹೋಗ್ಬೇಕಂದ್ರೆ ಆಗಲೇ ಇಲ್ಲ. ಅವಾಗ ಹೋಗ್ಬೇಕು ಇವಾಗ ಹೋಗ್ಬೇಕಂತೆ 15 ದಿನ ಆಯ್ತು ನೋಡು. ಈಗ ಹೊಂಟು ನಿಂತ ಆಕಿನು ಹೋಯ್ ಬಾರ್ವಾ ಅವಾಗ ಇವಾಗ ಅಂತಂದು ಅನ್ನೋರಾಗನ ಮತ್ತು 1 ತಿಂಗ್ಳು ಹೋಗೇ ಬಿಡುತ್ತೆ. ಹೋಯ್ ಬಾರ್ವಾ ಒಂದು 15 ದಿನ ಅಂತ ಏನಿ ಸಾಲ್ ಸೂಟಿ ಚಲೋ ಹೋಗ್ರ ನನ್ನ ಮೊಯ್ನಿ ಅಂತ ಹೋಗ್ಬರ್ತೇನೆ ಅನ್ನಕತ್ತೇನಿ. ಏನೇನಕತ್ತ ನಾವು ವೈನಿ ನಾನು ಅದನ್ನ ಸೂಟಿಗಾರ ಬಂದು ಹೋಗುವ, ನಿಮ್ಮ ಮನಾರ ಕಳಿಸ್ತೇನೆ, ಹುಡುಗರು ಕರ್ಕೊಂಡು ಬಾ ಅಂತಂದು ಫೋನ್ ಹಚ್ಚುವಕ್ಕಿದ್ದು ನೋಡುವ. ನಾನು ಇನ್ನೇನು ಹಚ್ಬೇಕನ್ನೋರಾಗ ನಿಂದ ಫೋನ್ ಬಂತು ಸರೋಜ. ವೈನಿ ಮತ್ತು ಅಕ್ಕನು ಕುಸ್ಮಾ ಅಕ್ಕನು ಊರಿಗೆ ಹೊಂಟಾಕಿ ಹೋಗಿ ಬಂದ್ಮ್ಯಾ ನಾ ಬರ್ಬೇಕು. ಎಲ್ಲಿ ಸರ್ ಸುಟಿ ಬರೋದಾಕತ್ತಾನ ಇಲ್ಲಿ ಬಿಡೋ ವೈನಿ. ಇದು ಅಪ್ಪೆ ಬ್ಯಾಡ ಅಂದ್ರು ಕುಣ್ಯಾಕತ್ತ ನೋಡು ಊರಿಗೆ ಹೋಗಾಕವ್ರು ಹೊಂಟು ನಿಂತಾರ. ಮೇಗ ಅದು ಅಕ್ಕನ ಜೊತೆ ಹೊಕ್ಕಿನಂತ ಜಗ್ ಘಟ ಮಾಡಕತ್ಬಿಟ್ಟಾನ. ಆಕಿ ಪುಟ್ಟ ಹಂಗಾರ ಸಣ್ಣಕ್ಕೆದ ಬಿಡು. ಆಕೆ ನಂಗೆ ಇದು ಮಾಡೋದಿಲ್ಲ, ನಾನು ಬಿಟ್ಟು ಇರೋದಿಲ್ಲ, ಹೋಗಾಗಿಲ್ಲ ಆಕಿ. ಇವತ್ತು ತಯಾರಾಗಿ ನಾನು ನೋಡಿ ಅವ್ರ ಅಕ್ಕನ ಜೊತೆ ಅವ್ರ ಅಣ್ಣನ ಜೊತೆ. ಹೌದನ, ಮತ್ತು ಅವ ಊರಿಗೆ ಹೊಂಟು ಕುಟ್ಲೆಲ್ಲ ಹಂಗೆ ಮಾಡ್ತಾ ಬಿಡೆ. ಹುಡುಗರು ಇರ್ತಾನ ಚಿಂಟೆ ಇರ್ತಾನ ನೋಡು ವೈನಿ, ಹಂಗೆ ಬಿಟ್ಟಿರ್ತಾನ, ರೂಢಿ ಐತೆ ಅವಂಗೆ. ಅಕ್ಕನು ಯಾಕೆ ಬರೋಲ್ಲಕ್ ಬಿಡವ, ಅದವ್ರ ಹುಡುಗ ಎಲ್ಲಿ ಹೋಗುದು, ಏನು ಆಡ್ತಾರ 3 ಮಂದಿ. ನಮ್ಮ ಅವರ ಅಪ್ಪರ ಇರ್ತಾರ, ನೋಡ್ಕೊಂತಿರ್ತಾರ ಬಿಡು. ಕರ್ಕೊಂಡು ಹೋಗಿನ್ ಬಿಡ ಅನ್ನಕತ್ತಾನ. ಬ್ಯಾಡ್ ಅಂತಂದು ಎಷ್ಟು ಬೆದರಿಸಿದ್ರು ಅವ ಏನು ಹತ್ತ ಇಡಾಕತ್ತ ನೋಡು. ಅವ್ರ ಅಪ್ಪಾರ ಬೈದ್ರು, ಬ್ಯಾಡ್ ಬಿಡ ಅವ್ರನ್ನ ಕಾಳು ಬಿಡ, ಪಾಪ ಅವರು ಸುಟ್ಟಿಗೆ ಆರಾಮ್ ತೊಗೊಳಕಂತ ಹೋಗಾರ, ನಿಮ್ಮನ್ನ ನೋಡ್ಕೊತ ಕುಂದ್ರದು ಬ್ಯಾಡ್ ಅಂತ ಹೇಳಿದ್ರು ಕೇಳವಲ್ಲ ನೋಡು. ಇಲ್ಲಿ ಬಿಡುವ, ಮತ್ತು ಹೊಕ್ಕಿನಂದ್ರೆ ಪಾಪ ಯಾಕೆ ಇದು ಮಾಡ್ತೀರಿ, ಸುಮ್ಮನೆ ಆಡ್ತಾನೆ ಬಿಡವ, ನಂಗೆ ಕಾಡೋದಿಲ್ಲ. ಕಳಿಸ್ಕೊಡುವ ಹಂಗಾರ. ಅವರ ಹುಡುಗರು ಎಲ್ಲಿ ಹೋಗ್ಬೇಕು, ಅವ್ರಿಗೂ ಜಾಗ ಬದಲಾದಂಗೆ ಆಕತಿ. ಇಲ್ಲಾರ ಕಳಿಸ್ಕೊಟ್ಟಿದ್ರೆ ಹಾಕಿತ್ತವ, ನಾನು ಊರಿಗೆ ಹೋದ್ನೆ. ಮತ್ತು ನೀನು ನೋಡಿ ಹಿಂಗೆ ಇಲ್ಲಾರ ಕಳಿಸ್ಕೊಡ್ತೀನಿ, ಮತ್ತು ನಿಮ್ಮ ಅಣ್ಣನ ಕಳಿಸ್ತೀನಿ. ಅದನ್ನ ಹೇಳಿನೀಗ. ಇಲ್ಲ ನಮ್ಮ ಬೇಗ ಹಾಕನಂತಕ್ಕೆ ಹೋಗಿ ನನಕತ್ತಾನ. ಮಂಜುನಂತಕ್ಕೆ ಹೋಗಿ ಅಂತ ಬಾರಪ್ಪ ಊರಾಗಿದ್ದ ಬಂದಾರನ್ನೇ ಸುಳ್ಳು ಹೇಳಾಕತ್ತೀನಿ. ನೀನು ಊರಿಗೆ ಹೋಗ್ಯಾರ ಅವರು ಮಂಜುವಾರು, ಅಲ್ಲೆಲ್ಲಿ ಹೋಗ್ಲಾನು ಒಲ್ಲಾನು. ಮತ್ತು ನೀನು ಮಂಜುಳ ಅತ್ತಿ ಅಂತ ಕಳಿಸ್ತೀನಿ ಒಲ್ಲೆ ಅಂತ ನಿಂತಾನ ನೋಡು. ಹುಡುಗರು ಕೊಟ್ಟರ ಕೊಡಿ, ಇಲ್ಲಿ ಹೇಳ್ತೇನೆ ನಾನು. ವೈನಿ ಅವೇನು ಕೇಳೋದಿಲ್ಲ ಬಿಡ, ಆಡಕ್ಕೆ ಹೋಗ್ಯದ ಬಿಡ ವೈನಿ. ಒಂದು 4 ಜೊತೆ ಅರ್ಬಿ ಇಟ್ಟು ಹೋಗ್ಯಾನ, ಹೊಳ್ಳಿ ಬಂದಿನ ಮತ್ತೆ ಹೊಂದಿಸ್ಕೊಂತಾನಂತ. ಏನು ತಲೆ ತಿಂತಾವ ನಾವು ಹುಡುಗ, ಮತ್ತೆ ಆಡಕ್ಕೆ ಹೋಗೈತೆ ನೋಡಿ. ಈಗ ಬಿಸಿಲು ಅನ್ನಂಗಿಲ್ಲ ಏನಿಲ್ಲ, ಅವ್ರನ್ನು ಕಾಯ್ದವ ವೈನಿ. ಹಂಗೆ ಹಾಕದ್ ಬಿಡ. ಇದು ಹೋಗೈತೆ ನೋಡಿ ಮಂಜು ಈಗ ಆಡಕ್ಕೆ. ಎಲ್ಲಿ ಹೋಗೋಣ ಏನು ಪತ್ತನೇ ಇಲ್ಲ. ಈಗ ಮತ್ತೆ ಹೇಳ್ಕೊಂಬರ್ಬೇಕು. ಈಗ ಊಟದ್ದು ಖಬರ್ ಇರಂಗಿಲ್ಲ ನೋಡು ಅವ್ರಿಗೆ. ಊಟ ಮಾಡಿ ಬರಯಪ್ಪ, ಚಾ ಕುಡಿ ಬರಯಪ್ಪ ಅಂತಂಗ ಕರೀದ. ಆಯ್ತು ವೈನಿ, ಹಂಗಾರೆ ನಿಮ್ದು ಕೆಲಸದಾಗಿತ್ತು? ಹ್ಞೂ ಎಲ್ಲವ ಕೆಲಸದಾಗಿತ್ತು ನೋಡು. ನಾ ಕುಸುಮಾಕ ಹೋಗಿ ಬಂದ್ಮ್ಯಾಗ ಬರ್ತೇನೆ ತಗೋ ವೈನಿ. 15 ದಿನ ಅಷ್ಟ ಹೋಗ್ತೀನದ ಯಾಕನು ಪಾಪ. ಮತ್ತು ನಾ ಹೋಗಿ ಬಂದ್ಮೇಲೆ ನೀವು ಹೋಗಿ ಅಂತ ವೈನಿ. ಮತ್ತು ಈಗ ಹೋಗೋದಾಗೋದಿಲ್ಲ, ಮತ್ತು ಮಾಡಮಿ ಮುಂದೆ ಹೋಗೋದಾಕತಿ ಅಕ್ಟೋಬರ್ದಾಗ ಅದು. ಮತ್ತು ಬ್ಯಾಡ ತಡಿ, ಮತ್ತು 5-6 ತಿಂಗಳ ನಾ ಹೋಗಿ ಬಂದ್ಮೇಲೆ ಕೊಟ್ಲೇನು ನೀವು ಹೋಗಿ ಅಂತ 15 ದಿನಕ್ಕೆ ಹೊಳೆ ಬರ್ತೇನೆ ಅಂತ ಹೇಳತ್ತ ಪಾಪಕ್ಕೆ. ನೀವು ಆಕೆ ಬಂದಂದ್ರೆ ನಾ ಬರ್ತೇನೆ ತಗೋವೀನಿ ಊರಿಗೆ. ಅಥವಾ ಕುಸುಮಾ ಊರಾಗಿದ್ದ ಬಂದ್ಮ್ಯಾಗ ಫೋನ್ ಹಚ್ಚು. ಮತ್ತು ಅವರು ಊರಾಗಿದ್ದ ಬಂದದ್ದು ಬಿಟ್ಟದ್ದು ನಮಗೂ ಗೊತ್ತಾಗೋದಿಲ್ಲ. ಫೋನ್ ಹಚ್ಚಿ ನಿಮ್ಮ ಅಣ್ಣಾರನ್ನ ಕೊಟ್ಟು ಕಳಿಸ್ತೀನಿ ಬರೀ ಅಂತ ಹುಡುಗರು ಕರ್ಕೊಂಡು. ಸರೋಜ ಹ್ಞೂ ವೈನಿ ಆಯಿತು. ಹಂಗಾರ ಇಡ್ಲಾ ವೈನಿ? ಹ್ಞೂ ಫೋನ್ ಇಡ, ನಿಮ್ಮದು ಕೆಲಸ ಅದೈತನ ಇಡ್ತೇನೆ ನೋಡುವ. ಹ್ಞೂ ವೈನಿ. ಅದೇ ನಮ್ಮ ಗೆಳೆಯರು ಹಳ್ಳಕ್ಕೆ ಆಟ ಆಡಕ್ಕೆ ಕುಂತಾರ, ನಾನು ಅಲ್ಲೇ ಜಾಗ ಮಾಡಿ ಬರ್ತೇನೆ. ಒಂದು ಜೊತೆ ಅರ್ಬಿ ಕೊಡ್ಬೇ ಬಾ. ಎಲ್ಲ ಮುಂದಕ್ಕೆ ಒಂದು ಕಪಾಳ ಕೊಟ್ಟು ನೋಡು, ಹನುಮಪ್ಪನ ಮಾರ್ಯಾಕತ್ ನಿಂದು. ಅಲ್ಲ ಈಜಾಕ್ ಹೋಗ್ತಾರಂತ, ಈಜಾಕ ತುಣಕದಿರಿ ನೀವು? ಅಲ್ಲ ಅಲ್ಲಿ ಹಳ್ಳಕ್ಕೆ ಈಜಾಕ್ ಹೋಗ್ತೀರಿ, ತುಣಕದಿರಿ ಕೊಟ್ಟ ಬಿಡ್ತಾನೆ ನೋಡಿ. ಹೋದೆ ಅಂದ್ರೆ ಮಳೆ ಹಿಡಿದು ಕುಂದ್ರಲಿಕ್ಕಂದ್ರೆ ತಡಿ ನಿಮ್ಮ ಅಪ್ಪರ್ಲಿ ಹೇಳ್ತಾನೆ. ನಿನ್ನ ಕಾಲಿಗೆ ಬರೀನೇ ಹೇಳ್ತೀನಿ. ನಿನ್ನ ಹೋದೆ ಅಂದ್ರೆ ಮೊನ್ನೆ ಹೇಳಿ ನಿನಗೆ ಕೆರೆ ಕಡೆ ಹಳ್ಳದ ಕಡೆ ಹೋಗ್ಬೇಡ ಅಂತ ಹೇಳಿ. ಈ ಕೆರೆ ಸಾಕಾಗಿಲ್ಲ, ಹಿಂಗೆ ಹಳ್ಳಕ್ಕೆ ಹೊಂಟೀನಿ. ಮತ್ತೆ ಏನಂತೀನಿ ಅನ್ನೋದ್ರೆ ಯಾವ ಕರೆದಾವ ನೀನು? ದೇವ್ರ ಹೋಗಿ ಹೇಳೇ ಬರ್ತೇನೆ ತಡಿ. ಅವಂದು ಸೊಕ್ಕ ಹೆಚ್ಚಾಗೈತಿ, ಹೋಗ್ಬೇಡಪ್ಪ ಅಂತಂದು ಮೊನ್ನೆ ಹೇಳಿ ಬಂದಿ ನೋಡೋರು. ಅವ್ನು ಹೊಂತಕ್ಕೆ ಹೋಗಿ ಹಿಂಗೆ ಹೋಗ್ತಾರ ನೋಡು ಅಂತ ಹೇಳಿ ಆಕೆ ಮನ್ ಜಗ್ ಹೊಡೆದಾಳ. ಅವ್ರವ್ವ ಕಾಲಿಗೆ ಬರಿ ಕೊಟ್ಟ ಅಂತ ಹೇಳ್ಯಾಣ ನಾವಂಗಿನ ಯಾಕೆ ನಿನಗೆ?
ಅದನ್ನ ಬಾ ಅಲ್ಲಿ ನೀನು ಅಲ್ಲೇ ಒಲ್ಯಾಗ ಚುಚಕ ಕಾಸಾಕಿಟ್ಟು ಬರ್ತೈತೆ ತಡಿ ನೀನು ಖಾಲಿ ಬರೀ ಹೇಳಿತೀನಿ ಹೋಗಿ ಹೇಳಿ ಅಂತ ಹಳ್ಳಕ್ಕೆ ಜಕ್ಕಕ್ಕೆ ಹೋಗಿ ನಂದಿದ್ದಕ್ಕೆ ರಾಕೆ ನಮ್ಮವ್ವ ಕಾಸು ಹುಟ್ಟಾವಣ ಅಂತ ಹೇಳಿ ಅಂತಂದ್ರೆ ಗೊತ್ತಾಕತ್ತೆ ನಿನಗೆ ನಿಮ್ಮ ಇಲ್ಲೇ ಅಂಗಳದ ಗಾಡ್ತಾರಂದ್ರೆ ಏನು ಒಂದು ಎಬ್ಬಸ್ಕೊಂಬರ್ತಿ ಇಲ್ಲಿದ್ದ ಇಲ್ಲೇ ಬುಟ್ಟಾಗ ನೀರು ತುಂಬ ಕೊಡ್ತೇನಿ ಮುಳಿಗೆ ಹೇಳಿ ಅಂತ ನಡಿ ಹಿತ್ಲಕ್ ನಡಿ ನೀನು ಅಂದ್ರೆ ದೊಡ್ಡಾರು ಯಾಕೆ ಹೇಳ್ತಾರೆ ಏನು ಅನ್ನೋದು ಒಟ್ಟು ಅರಿವು ಇಟ್ಕೋಬೇಕು ತಲೆಯಾಗ ನಮ್ಮವ್ವ ಬೇಯ್ತಾ ಅನ್ನೋದು ಗೊತ್ತಾಕತ್ತೆ ನಿನಗೆ ಯಾಕೆ ಬೇಯ್ತಾರ ಅನ್ನೋದ್ರ ಒಟ್ಟು ಅರಿವು ಐತ ನಿನಗೆ ಅಲ್ಲ ನೋಡ್ತೀನಿ ಇಲ್ಲ ಹುಡುಗರು ನೀರಾಗ ಮುಳುಗಾಕ ಇಶಾಕ್ ಹೋಗಿ ಬಿದ್ದು ಸತ್ತು ಅಂತಂದು ವಾರ್ತೆದಾಗ ಹೊತ್ತು ಹೊಂಟ್ರೆ ತೋರಿಸ್ತಾರ ಅದನ್ನ ನೋಡಕ್ಕೆ ಕಣ್ಣಿಲ್ಲ ಸಾಲದಾಗೈತೆ ನಮಗೆ ಅಲ್ಲ ಈ ಮನೆಗೆ ಬಂದು ಹೇಳಿದಿ ಬೇಷಾತು ಈಗ ನನಗೆ ಗೊತ್ತಿರಲಾರ್ದಂಗೆ ನೀವು ಹೋಗಿದ್ದೆ ಅಂದ್ರೆ ಅವ್ರು ರಾಕೇಶಿಗೆ ಹೇಳ ನಮ್ಮವ್ವ ನಾನು ಬಡದಾಳ ಇನ್ನೊಮ್ಮೆ ಕರೆದೆ ಅಂದ್ರೆ ನೋಡು ಮತ್ತೆ ನಿನ್ನೂ ಬಡಿತಾ ಅಂತಕಿ ನಿಮ್ಮವ್ವ ಬಂದು ಹೇಳ್ತಾ ಅಂತ ನೋಡು ಅಂತಂದು ಹೇಳಿ ಅವ್ನು ಕರೆದ್ರೆ ಹೋಗ್ಬೇಡಿ ನೀನು ಅವ್ರು ಹೋಗಿ ಹೇಳೇ ಬರ್ತೇನೆ ತಡಿ ಅವ್ದು ಎಷ್ಟರ ಇದ್ದಿತ್ತಂತೇನೆ ನಾನು ನಿನಗೆ ಊಟಕ್ಕೆ ಹಚ್ಕೊಡ್ತೇನೆ ಬಾರಪ್ಪ ಊಟ ಮಾಡಿ ಅಂತ ತನ ಮಾಡಬಾರ್ದು ಮಂಜು ಏನ ಇದಕ್ಕೆ ಹೋಗ್ಬಾರ್ದು ನೋಡಿಲ್ಲ ನೀರು ಅಲ್ಲೇ ಹಿಂಗೆ ಬರ್ತಿರ್ತಾವಲ್ಲ ಅದ್ರಾಗ ನಿಮ್ಗೆ ಈಜಾಕ್ ಬರ್ತತನ ಹಿಂಗೆ ಇದನ್ನ ಮುಳುಗಿ ಬಿಡ್ತೀರಿ ನೀವು ಹೆಂಗೆ ಇರ್ತೀರಿ ನೀವು ತುಣಕದಿರಿ ಇಲ್ಲೇ ಬಾಗಲ್ದಾಗ ಆಡ್ತೇನೆ ಬೇ ನನಗೂ ಗೊತ್ತಿದ್ದಿದ್ದಿಲ್ಲ ಬೇ ನೀರಾಗ ಇಡಕ್ ಹೋದ್ರ ಹಿಂಗೆಲ್ಲ ಆಕತ್ತಂತೇಳಿ ಹೋಗೋದಿಲ್ಲ ಬೇ ನಾನು ಆಳಿದ್ದ ಒಟ್ಟ ಹೋಗೋದಿಲ್ಲ ಬೇ ಇನ್ನು ಕರೆದ್ರೆ ನಮ್ಮಪ್ಪ ಶಾನೆ ಇದೀನಿ ಎಲ್ಲ ಗೊತ್ತಾಕತ್ತಿ ಶಾನೆ ಇದೆಯಪ್ಪ ನೀನು ಬಾರಪ್ಪ ಊಟ ಮಾಡಿ ಅಂತ ಬಾ ಬಿಸಿದು ಬ್ಯಾಳಿ ಸಾರು ಅನ್ನ ಮಾಡೀನಿ ತುಪ್ಪ ಹಾಕಿ ಉಪ್ಪಿನಕಾಯಿ ಕೊಡ್ತೀನಿ ಊಟ ಮಾಡಿ ಅಂತ ಬಾ ಅವ ನಂಗೆ ಹಪ್ಪಳ ಸುಟ್ಟು ಕೊಡ್ಬೇ ಕೊಡ್ಬೇಕಾ ಹ್ಞೂ ಬಾಪ ಒಲೆ ಮ್ಯಾಗ ಕಿಚ್ಚೈತಿ ಸುಟ್ಟು ಕೊಡ್ತೇನೆ ಊಟ ಮಾಡ್ಬೇಕು ಹೊಟ್ಟೆ ತುಂಬ ಊಟ ಮಾಡಿ ಒಂಚೂರು ಮಕ್ಕಳು ಸಂಜೆ ಮುಂದೆ ಮಾತಾಡಕ್ಕೆ ಹೋಗಿ ಅಂತ ಏನಪ್ಪ ನಮ್ಮ ಅಪ್ಪ ಶಾನೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಹುಡುಗರಿಗೆ ಕೆಲವೊಂದು ವಿಷಯಗಳು ಗೊತ್ತಿರಂಗಿಲ್ಲ ಈಗ ಬೇಯಕತ್ ಕೂಟ್ಲೆ ನಮ್ಮವ್ವ ಬೈತಾಳ ನಾ ಏನಾರ ಕೇಳುತ್ತಲೆ ಅಂತಂದು ಒಮ್ಮೆ ಹೆದರಿ ಅವು ಏನೂ ಹೇಳಕ್ಕೆ ಹೋಗಂಗಿಲ್ಲ ರೀ ಒಮ್ಮೆ ಹಿಂಗೆ ನಾವು ಬೆದರಿಸ್ತಿರ್ಬೇಕು ರೀ ಅವ್ರಿಗೆ ಗೊತ್ತಾಕತಿ ಹಿಂಗೆ ತಿಳುವಳಿಕೆ ಮಾತುಗಳನ್ನು ಹೇಳ್ಬೇಕ್ರಿ ಈ ರೀತಿ ಆದಾಗ ಹಿಂಗಾಕತ್ ನೋಡು ಅಂತೇಳಿ ಅರ್ಥ ಮಾಡ್ಕೊತಾರೆ ರೀ ಹುಡುಗರು ಇವತ್ತಿನ ಕತೆ ಸ್ವಲ್ಪ ಅದು ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗೋದೇನು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ನಮ್ಮ ಕತೆಗಳು ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಹೈಪತ್ತ ಆಪ್ಷನ್ ಐತ್ರಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ರೀ.